ಪಕ್ಷದ ವರ್ಚಸ್ಸು ಕೋಲಾರ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ 0. ಆದ್ರೆ ಇವರು 6 ಗೆದ್ದಿದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸರ್ ಅವರು ಎದೆ ಮುಟ್ಕೊಂಡು ಹೇಳಿದ್ರೆ ನಮ್ ಕೇಳ್ತೀನಿ ಕಟ್ತಾರೆ. ನಾವು ಧೈರ್ಯವಾಗಿ ಗೆದ್ದಿದ್ದೀವಿ, ನಾವು ಕಾಂಗ್ರೆಸ್ ಉರಿಯಾಳಿಗೆ ಸೀಟ್ ಕೊಟ್ಟಿದ್ದೀವಿ, ನಮ್ಮ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ ನಾವು ಒಪ್ಕೊಂತೀವಿ. ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ MLC ಅವರು ಎಲ್ಲರೂ ಇದ್ರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂತಹ ಜನಬೆಂಬಲ ಇವತ್ತು NDA ಕೊಟ್ಟಿದೆ. ಹಾಗಾಗಿ ನಾವು 10 ಸ್ಥಾನಗಳಲ್ಲಿ NDA ಪಕ್ಷ ಗೆದ್ದಿರೋದು, ಕಾಂಗ್ರೆಸ್ 6 ಸ್ಥಾನಗಳಲ್ಲಿ, ಪಕ್ಷೇತರ 1 ಸ್ಥಾನದಲ್ಲಿ ಗೆದ್ದೈತೆ. ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ MLC ಅವರು ಎಲ್ಲರೂ ಇದ್ರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ, JDS ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಪಟ್ಟಣ ಪಂಚಾಯಿತಿ ಸರ್ಕಾರ ರಚನೆ ಮಾಡಲಿಕ್ಕೆ ಸ್ಪಷ್ಟವಾದಂತಹ ಬಹುಮತ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿಗಳಿರ್ಬೋದು, ಅವ್ರು ಕೊಟ್ಟಂತ ಕೆಲಸಗಳಿರ್ಬೋದು, ಅದರ ಮುಖೇನ ನಾವು ಅನುಷ್ಠಾನ ಮಾಡ್ತೇವೆ. ಇವತ್ತೇನು ಬಡತನ ಇರ್ತಕ್ಕಂಥ ಜಾಗ ಅದು ವೇಮಗಲ್ಲು ಮತ್ತು ಕುರುಗಲ್ 2 ಜಾಗದಲ್ಲಿ ರೈತರ್ತಕ್ಕಂಥ ಜಾಗ, ಅತಿ ಹೆಚ್ಚು ಕಾರ್ಖಾನೆಗಳು ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ಕಾರ್ಖಾನೆಗಳಿಗೆ ಒಂದು ಶಕ್ತಿ ಕೊಡುವಂತ ಕೆಲಸ, ಅಲ್ಲಿ ಹೆಚ್ಚು ಕಾರ್ಮಿಕರನ್ನ ಸೇರಿಸುವಂತದ್ದು, ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಆ ಭಾಗದಲ್ಲಿ ಕೆಲಸಕ್ಕೆ ಸೇರಿಸಲಿಕ್ಕೆ ನಾವೆಲ್ಲರೂ ಕೂಡ, ನಾನು ಮತ್ತೆ ನಮ್ಮ JDS ಮುಖಂಡರೆಲ್ಲ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಾಂಗ್ರೆಸ್ ಗೆದ್ದೈತೆ, ಕಾಂಗ್ರೆಸ್ ಗೆದ್ದಿರೋದು ಸ್ವಂತ ವರ್ಚಸ್ಸಿಂದ ಅಲ್ಲ, ಸ್ವಂತ ವರ್ಚಸ್ಸಿಂದ ಅಲ್ಲ. ನಾವು JDS ಮತ್ತೆ BJP ಒಂದಾದಾಗ ಆಸ್ಪಿರೆಂಟ್ಸ್ ಜಾಸ್ತಿ ಆದ್ರು. ನಮ್ಮ ಮಕ್ಕಳನ್ನ ಕರ್ಕೊಂಡೋದ್ರು, ನಮ್ಮ ಮನೆ ಮಕ್ಕಳನ್ನ ಕರ್ಕೊಂಡೋದ್ರು, ನಮ್ಮಲ್ಲಿ ಬಂಡಾಯ ಆಯಿತು. ಈಗ 6 ಜನದಲ್ಲಿ ವೇಮಗಲ್ಲು A1 ವಾರ್ಡಲ್ಲಿ ನಮ್ಮ ಲೀಡರು ನಾರಾಯಣ ಮೂರ್ತಿ ಅಂತ ಸ್ಪರ್ಧೆ ಮಾಡಿದ್ರು, 50 ಕೋಟಿ ತಗೊಂಡ. ನಮ್ಮ ಕ್ಯಾಂಡಿಡೇಟ್ 10 ಕೋಟಲ್ಲಿ ಸೋತೋದ್ರು. ಕುರುಬಳ್ಳಿ ಚನ್ನಪ್ಪನಹಳ್ಳಿನಲ್ಲಿ 100ಕ್ಕೆ 100 ನನ್ನ ಗೆಲ್ಲೋ ಕ್ಷೇತ್ರ, ಅಲ್ಲಿ ನಮ್ಮ ಪಕ್ಷದವರೇ ಬಂಡಾಯ ನಿಂತರು, ನಮ್ಮ ರಮೇಶ್ 14 ಕೋಟಲ್ಲಿ ಸೋತೋದ್ರು B1 ನಲ್ಲಿ. ಈ ತರ ವೆಂಕಟೇಶ್ ನಮ್ಮ ಪಕ್ಷದ ಮುಖಂಡ ಅವನು ಕರ್ಕೊಂಡೋಗಿ ನಾವು ಸೀಟ್ ಅವ್ನು ಕೊಡಕ್ಕಾಗಲಿಲ್ಲ, JDS ಕೊಡಬೇಕಾಯ್ತು. ಅವನು ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವನ್ನ ಗೆಲ್ಸ್ಕೊಂಡ್ರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಕೋಲಾರ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ 0. ಆದ್ರೆ ಇವರು 6 ಗೆದ್ದಿದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸರ್ ಅವರು ಎದೆ ಮುಟ್ಕೊಂಡು ಹೇಳಿದ್ರೆ ನಮ್ ಕೇಳ್ತೀನಿ ಕಟ್ತಾರೆ. ನಾವು ಧೈರ್ಯವಾಗಿ ಗೆದ್ದಿದ್ದೀವಿ, ನಾವು ಕಾಂಗ್ರೆಸ್ ಉರಿಯಾಳಿಗೆ ಸೀಟ್ ಕೊಟ್ಟಿದ್ದೀವಿ, ನಮ್ಮ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ ನಾವು ಒಪ್ಕೊಂತೀವಿ.